ಪ್ರಜ್ವಲ್ ರೇವಣ್ಣ ಅವರದ್ದು ಅನ್ನಲಾದಂತಹ ಪೆನ್ ಡ್ರೈವ್ ಪ್ರಕರಣ, ಇಡೀ ಪ್ರಕರಣವನ್ನ ಧೈರ್ಯ ಇದ್ರೆ ಸಿಬಿಐ ತನಿಖೆಗೆ ಒಪ್ಪಿಸಲಿ ಅಂತಕ್ಕಂಥ ಆಗ್ರಹವನ್ನ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಪ್ರಕರಣವನ್ನ ಸಿಬಿಐಗೆ ಕೊಡಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ. ಪ್ರಜ್ವಲ್ ಮತ್ತು ರೇವಣ್ಣ ಪ್ರಕರಣ ಏನಿದೆ ಇದೆಲ್ಲವೂ ಕೂಡ ಷಡ್ಯಂತ್ರ. ಪೆನ್ ಡ್ರೈವ್ ಪ್ರಕರಣದ ಹಿಂದೆ ಡಿ.ಕೆ. ಶಿವಕುಮಾರ್ ಇದ್ದಾರೆ, ಅವರಿಂದನೇ ಆಗಿರತಕ್ಕಂಥದ್ದು ಇವೆಲ್ಲ. ಡಿ.ಕೆ. ಶಿವಕುಮಾರ್ ಅವರನ್ನ ಕ್ಯಾಬಿನೆಟ್ನಿಂದ ವಜಾ ಮಾಡಿ, ನೈತಿಕತೆ ಇದ್ರೆ ಡಿ.ಕೆ. ಶಿವಕುಮಾರ್ ಅವರನ್ನ ಅಮಾನತುಗೊಳಿಸಬೇಕು ಅಂತಕ್ಕಂಥ ಆಗ್ರಹವನ್ನ ಕೂಡ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಯಾಕೆಂದ್ರೆ ಹಂತ ಹಂತವಾಗಿ ಡೇ ಒನ್ನಿಂದ ಇಲ್ಲಿ ತನಕ ಈ ಪ್ರಕರಣದಲ್ಲಿ ಎಲ್ಲೆಲ್ಲಿ ಅನುಮಾನ ಮೂಡ್ತಾ ಇದೆ, ಯಾರ್ಯಾರ ಪಾತ್ರ ಏನೇನಿದೆ, ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟಿದ್ರು, ಇವೆಲ್ಲವನ್ನ ಗಮನಿಸ್ತಾ ಇದ್ರೆ ಈ ಪ್ರಕರಣ ಒಂದು ಷಡ್ಯಂತ್ರ. ಈ ಷಡ್ಯಂತ್ರದ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಾಗಬೇಕು ಅಂದರೆ ಅದನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅಂತಕ್ಕಂಥ ಆಗ್ರಹವನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಒಬ್ಬೊಬ್ಬ ನಾಯಕರ ಹೇಳಿಕೆಗಳನ್ನು ಕೂಡ ಆಧಾರವಾಗಿ ಇಟ್ಕೊಂಡು ಯಾರು ಯಾವ ಸಂದರ್ಭದಲ್ಲಿ ಏನೇನು ಹೇಳಿಕೆ ಕೊಟ್ಟರು, ಯಾರು ಯಾವ ಸಂದರ್ಭದಲ್ಲಿ ಯಾರ ಜೊತೆಗಿದ್ರು, ಇದೆಲ್ಲವನ್ನ ಕೂಡ ಕುಮಾರಸ್ವಾಮಿ ಅವರು ಎಳೆ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ಏನಾಗಿದೆ, ಯಾವ ರೀತಿ ರೇವಣ್ಣ ಅವರನ್ನು ಕೆಡ್ಡಕ್ಕೆ ತೋಡಲಾಯಿತು, ರೇವಣ್ಣ ಅವರ ವಿರುದ್ಧ ಯಾವ ರೀತಿ ಸೇಡನ್ನು ತೀರಿಸಿಕೊಳ್ಳಾಯಿತು, ಮತ್ತು ಯಾವ ಸಂದರ್ಭದಲ್ಲಿ ಯಾರು ಏನು ಹೇಳಿಕೆ ಕೊಟ್ಟಿದ್ರು. ಅಂದರೆ ಪ್ರಚಾರದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೂರು ಬಾರಿ ಹೇಳಿದ್ರಲ್ಲ, ಈ ಎಲ್ಲ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ನನಗೇನು ಗೊತ್ತು ನೋಡಿ, ನನ್ನ ಮುಂದೆ ಯಾವುದೇ ರೀತಿ ಸಂಪರ್ಕ ಇಲ್ಲ. ಅವ್ರು ಯಾರ್ಯಾರ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಅಂತಕ್ಕಂಥದ್ದು ನನ್ನ ಹತ್ರ ಮಾಹಿತಿ ಇಟ್ಕೊಳ್ಳ, ನನ್ನ ಹತ್ರ ಅದು ಯಾವ ಮಾಹಿತಿಗಳಿಲ್ಲ. ಹುಡುಕ್ತಾ ಇದ್ದೀರಿ 16 ವರ್ಷದವ್ರನ್ನ, ಗೊತ್ತು ನನಗೆ, ಅದು ನನಗೆ ಮಾಹಿತಿ ಕೊಟ್ಟಿದ್ದಾರೆ. 16 ವರ್ಷದ ಹೆಣ್ಣು ಮಕ್ಕಳನ್ನ ಯಾರನ್ನಾದರೂ ಹುಡುಕಿ ಪೋಸ್ಕೋ ಕೇಸ್ ಹಾಕಬೇಕು ಅಂತೇಳಿ ಹೊರಟಿದ್ದೀರಪ್ಪ. ಇಲ್ಲಿ ಹೇಳಿದ್ರು 400 ಮಹಿಳೆಯರ ಮೇಲೆ ಪ್ರಜ್ವಲ್ ಅತ್ಯಾಚಾರ. ಡೈರೆಕ್ಟ್ ಫಿಗರ್ ಹೇಳಿ ನೇರವಾಗಿ ಹೇಳ್ತಾ ಇದ್ದಾರೆ ಆಗಿದೆ ಅಂತ ಹೇಳಿ. ರಾಹುಲ್ ಗಾಂಧಿ ಯಾವನಪ್ಪ ಅವ್ರು SIT ಮುಖ್ಯಸ್ಥ ಡಿ.ಕೆ. ಸಿಂಗ, ಯಾಕಪ್ಪ ಕರೆದಿಲ್ಲ ಇನ್ನು ಇವ್ರನ್ನ? ರಾಹುಲ್ ಗಾಂಧಿನ ಸ್ಪೆಸಿಫಿಕ್ ಆಗಿ ಚಾರ್ಜ್ ಮಾಡ್ತಾವ್ರೆ. ಅವ್ರ ಹತ್ರ ಕಂಪ್ಲೇಂಟ್ ತಗೋಬೇಕಲ್ಲ ಈಗ ನೀವು. ಯಾಕಿನ್ನೂ ಬಿಟ್ಟಿದ್ದೀರಿ ರಾಹುಲ್ ಗಾಂಧಿನ? ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಅವರು. ಇಲ್ಲಿ ಅವರೇ ಹೇಳ್ತಾರೆ, ಏನು ಕೈ ಎತ್ಕೊಂಡು ಬೇರೆ ಮುಖ್ಯಮಂತ್ರಿಗಳ ಜೊತೆನಲ್ಲಿ ವಿರಾವೇಶದಲ್ಲಿ ಮುಗಿಸ್ಬಿಟ್ಟು ನರೇಂದ್ರ ಮೋದಿ ಹೇಳ್ತಾನ. ಇವತ್ತು ನರೇಂದ್ರ ಮೋದಿನ, ಅಮಿತ್ ಶಾನ ಈ ಪ್ರಕರಣದಲ್ಲಿ ನೀವು ಹೇಳಕ್ ತಂದಿದ್ದು ಪಾಪ. ಈ ಅವೆಂಥವು ನಿಮ್ಮ ಗ್ಯಾರಂಟಿ ಯೋಜನೆಗಳು ವರ್ಕೌಟ್ ಆಯ್ತದೋ ಇಲ್ವೋ, ಈ ಪೆನ್ ಡ್ರೈವ್ನ ಇಟ್ಕೊಂಡು ಇವತ್ತು ದೇಶದಲ್ಲಿ ಮತ ಪಡೆಯಲಿಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಅದೇಂಥದ್ದು ಸಿಂಗಪುರ್ ಚಾನಲಲ್ಲೂ ಫಾರ್ಮರ್ ಚೀಫ್ ಪ್ರೈಮ್ ಮಿನಿಸ್ಟರ್, ಫಾರ್ಮರ್ ಚೀಫ್ ಮಿನಿಸ್ಟರ್ ಗ್ರ್ಯಾಂಡ್ ಸನ್ ಏನೇನೋ ತೋರಿಸ್ಕೊಂಡು ಕೂತಿದ್ದೀರಿ.